ತಪ್ತ ಜೀವನಂ, ಈ ಜೀವನದ ಕಷ್ಟಗಳೇನಿದೆ ಅದನ್ನೆಲ್ಲ ಸುಟ್ಟು ಭಸ್ಮ ಮಾಡುವಂಥದ್ದು. ಯಾವುದರಿಂದಾಗಿ ನಮ್ಮ ಜೀವನದ ಎಲ್ಲ ಕಷ್ಟಗಳು ಸುಟ್ಟು ಹೋಗಿಬಿಡ್ತೋ, ಅಂದರೆ ದೇವರ ಕಥೆ ಕೇಳಿದರೆ ಸಾಕಂತೆ, ಎಂಥ ಕಷ್ಟ ಇದ್ರೂ ಎಲ್ಲವೂ ಪರಿಹಾರ ಆಗ್ತದಂತೆ. ಅದರಿಂದಾಗಿಯೇ ಸಾಮಾನ್ಯರಿಗೆ ಸಿಗುವಂಥದ್ದಲ್ಲ ದೇವರ ಕಥೆಯನ್ನು ಹೇಳಲಿಕ್ಕೆ ಸಿಗುವ ಭಾಗ್ಯ, ಕೇಳಲಿಕ್ಕಾಗಲಿ. ಮತ್ತು ಕವಿಭಿರೀಡಿತಂ, ಜ್ಞಾನಿಗಳು ಮಾತ್ರ ಆ ಭಗವಂತನ ಕಥೆಯನ್ನು ಸ್ತುತಿಸಬಲ್ಲರು ಚೆನ್ನಾಗಿ. ನಮ್ಮಂಥವರು ಹೇಳ್ತೇವೆ ತದುಲು ಮುಗು ನುಡಿದಾಗೆ. ನಿಜವಾಗ್ಲೂ ಕೂಡ ಕೃಷ್ಣನ ಕಥೆಯನ್ನು ಹೇಳಲಿಕ್ಕೆ ಯಾರು ಮುಖ್ಯವಾದ ಅಧಿಕಾರಿಗಳು, ಎಲಿಜಿಬಲ್ ಪರ್ಸನ್ ಅಂತ ಹೇಳಿದ್ರೆ ದೇವತೆಗಳು. ಅದಕ್ಕೆ ಹೇಳ್ತಾರೆ ಕವಿಭಿರೀಡಿತಂ, ಯಾಕಂದರೆ ಸಾಮಾನ್ಯವಾದದ್ದಲ್ಲ ದೇವರ ಕಥೆ. ಕಲ್ಮಶಾಪಹಂ, ಜನ್ಮ ಜನ್ಮಾಂತರದ ಪಾಪವನ್ನು ಪರಿಹರಿಸುವಂತಹದ್ದಂತೆ. ಒಂದು ಕೃಷ್ಣ ಜಯಂತಿಯನ್ನು ನಾವು ಭಕ್ತಿಯಿಂದ ಆಚರಿಸಿದ್ವು ಅಂತ ಹೇಳಿದ್ರೆ, ಮಧ್ಯರಾತ್ರಿಯ ತನಕ ಕೃಷ್ಣನ ಚಿಂತನೆಯನ್ನು ಮಾಡ್ತಾ ಬದುಕಿದ್ವು ಅಂತ ಹೇಳಿದ್ರೆ, ಇನ್ನು ನಮಗೆ ಹೋಗದೇ ಇರುವಂತಹ ಪಾಪ ಯಾವುದಿದೆ? ಇನ್ಯಾವುದೇ ನಾವು ನಿಮಗೆ ಆ ಗ್ರಹಚಾರ ಇದೆ, ಈ ಗ್ರಹಚಾರ ಇದೆ, ಆ ಶನಿ ಕಾಟ ಇದೆ, ಈ ರಾಹು ಕಾಟ ಇದೆ, ಯಾವ ಕಾಟವೂ ಬರುವುದಿಲ್ಲ. ಯಾಕಂದರೆ ಸಕಲ ಗ್ರಹ ಬಲ ನೀನೆ ಸರಸಿಜಾಕ್ಷ. ಎಲ್ಲ ನಮ್ಮ ಕಾಟಗಳಿಗೆ ಕಾರಣ ನಮ್ಮ ಪಾಪ. ಆ ಎಲ್ಲ ಪಾಪವನ್ನು ಪರಿಹರಿಸುವಂಥದ್ದು ಶ್ರವಣ ಮಂಗಲಂ. ಕೇಳಿದರೆ ಸಾಕಂದ ನೋಡಿ, ದೇವರ ಕಥೆಯನ್ನು ಕೇಳಿದರೆ ಎಷ್ಟು ಕೆಟ್ಟದಿದ್ರೂ ಒಳ್ಳೆಯದಾಗ್ತದಂತೆ. ಒಂದು ಪಿಶಾಚಿ ಪ್ರೇತಗಳಿಗೂ ಕೂಡ ಮುಕ್ತಿ ಸಿಗುತ್ತೆ. ದುಂದುಕಾರಿ ಅಂತ ಮಾಡಬಾರದ್ದನ್ನು ಮಾಡಿದಂಥ ಒಬ್ಬ ಪ್ರೇತ ಏನು ಗಯೆಗೆ ಹೋಗಿ ಪಿಂಡ ಹಾಕಿದರೂ ಕೂಡ ಅವನಿಗೆ ಸದ್ಗತಿ ಆಗಲಿಲ್ಲ. ಆದರೆ ಆದದ್ದೇನು? ಕೃಷ್ಣನ ಕಥೆಯನ್ನು ಕೇಳಿದ್ದು. ಭಾಗವತ ಸಪ್ತಾಹ ಕೃಷ್ಣನ ಕಥೆ. ಕೃಷ್ಣನ ಕಥೆಯನ್ನು ಕೇಳಿ ಆ ಪ್ರೇತಕ್ಕೂ ಕೂಡ ಮೋಕ್ಷ ಆಯಿತು ಅಂತ ಹೇಳಿದರೆ ಇನ್ನೇನು? ಶ್ರವಣ ಮಂಗಲಂ, ಕೇಳಿದ್ರೆ ಸಾಕಂತೆ ಉದ್ಧಾರ ಆಗ್ತೇವಂತ ನಾವು. ಎಲ್ಲ ಸಂಪತ್ತನ್ನು ತಂದು ಕೊಡುವುದಂತೆ. ಯಾರಿಗೆ ಸಿಗತ್ತೆ ಇಂಥ ಕೃಷ್ಣನ ಕಥೆಯನ್ನು ಕೇಳುವ ಭಾಗ್ಯ, ಹೇಳುವ ಭಾಗ್ಯ? ಅಂದರೆ ಭುವಿ ಗೃಣಂತಿ ತೇ ಭೂರಿದಾ ಜನ, ಯಾರು ಪುಣ್ಯಾತ್ಮರಿದ್ದಾರೋ ಅವರಿಗೆ ಮಾತ್ರ ಸಿಗತ್ತೆ. ಈ ರಾತ್ರಿಯಲ್ಲಿ, ಈ ಪರ್ವಕಾಲದಲ್ಲಿ ನಾವು ಕೃಷ್ಣನ ಕಥೆಯನ್ನು ಭಕ್ತಿ ಶ್ರದ್ಧೆಯಿಂದ ಕೇಳ್ತಾ ಇದ್ದೇವೆ ಅಂದರೆ ಖಂಡಿತವಾಗಿಯೂ ಕೂಡ ಎಷ್ಟು ಜನ್ಮದ ಫಲವು ಅಂತ ನಾವು ತಿಳ್ಕೊಳ್ಬೇಕಾದದ್ದು, ಎಷ್ಟು ಜನ್ಮದ ಪುಣ್ಯವು ಅಂತ ತಿಳ್ಕೊಳ್ಬೇಕಾದದ್ದು. ಇಲ್ಲಿದ್ರೆ ಖಂಡಿತ ಕೇಳಲಿಕ್ಕೆ ಸಿಗೋಲ್ಲ. ಕೇಳಬೇಕು ಅಂತ ಕೂತರು ನಿದ್ರೆ ಬಿಡೋಲ್ಲ. ಇಲ್ಲ, ನಿದ್ರೆಯನ್ನು ಬಿಟ್ಟು ನಾವು ಕೇಳ್ತಾ ಇದ್ದೇವೆ ಅಂದರೆ ಅದರ ಹಿಂದೆ ಇರುವಂಥದ್ದು ಎಷ್ಟೋ ಜನ್ಮಗಳ ಪುಣ್ಯ. ಅದನ್ನು ಹೇಳ್ತಾರೆ ಭೂರಿದಾ ಜನಾಃ